ಲೋಕ ಕದನದ ಹಿನ್ನೆಲೆ ದಳಪತಿಗಳಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ದೆಹಲಿಗೆ ಬರೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಮಿತ್ ಶಾ ಕೈ ಸೇರಿದೆ ಸದ್ಯ ರಾಜ್ಯದ 28 ಕ್ಷೇತ್ರಗಳ ಸರ್ವೆ ರಿಪೋರ್ಟ್. ಸೀಟು ಹಂಚಿಕೆ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ದೆಹಲಿಗೆ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ಬುಲಾವ್ ಬಂದಿರೋದು. ಫೈನಲ್ ಮಾತುಕತೆ ನಡೆಸೋಣ, ಕ್ಷೇತ್ರ ಹಂಚಿಕೆ ಮತ್ತೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಮುಂದಿನ ವಾರದಲ್ಲಿ ದಳಪತಿಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇತ್ತೀಚೆಗೆ ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗಲೂ ಕೂಡ ಎಚ್.ಡಿ.ಕೆ ಭೇಟಿ ಮಾಡಿರಲಿಲ್ಲ, ಬಂದು ಅವರನ್ನು ಕಂಡಿರಲಿಲ್ಲ. ಈ ಕ್ಷೇತ್ರಗಳ ಹಂಚಿಕೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೆಹಲಿಗೆ ಹೋಗೋದಕ್ಕೆ ಕರೆ ಬಂದಿದೆ. ಏನಾಗಬಹುದು ಅನ್ಸುತ್ತೆ ಕ್ಷೇತ್ರ ಹಂಚಿಕೆ ಲೆಕ್ಕಾಚಾರ? ವಿಜಯ್, ಏನು 2024ರ ಒಂದು ಏಪ್ರಿಲ್ ಅಥವಾ ಮೇನಲ್ಲಿ ನಡೆಯುವಂತ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಈಗಾಗಲೇ ಮೈತ್ರಿಯನ್ನ ಮಾಡ್ಕೊಂಡಿದೆ. ಆದ್ರೆ ಅಂತಿಮವಾಗಿ ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾತುಕತೆ ಆಗಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರನ್ನ ಕಳೆದ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವು ಕೂಡ ಒಂದು ಸರ್ವೆಯನ್ನ ಮಾಡಿಸ್ತೇವೆ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ರು. ಈಗಾಗಲೇ ಈ ಒಂದು ಸರ್ವೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ಏನು ಅಮಿತ್ ಶಾ ನೇತೃತ್ವದ ಅಂದ್ರೆ ಒಂದು ತಂಡ ಒಂದು ಕಂಪ್ಲೀಟ್ ಸರ್ವೆಯನ್ನ ಮಾಡಿದೆ. ಈ ಒಂದು ವರದಿ ಈಗ ಅಮಿತ್ ಶಾ ಕೈ ಸೇರಿರುವಂತದ್ದು. ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ವಾರದಲ್ಲಿ ಈ ಒಂದು ಸೀಟು ಹಂಚಿಕೆ ಜೊತೆಗೆ ಅಭ್ಯರ್ಥಿಗಳ ಒಂದು ಫೈನಲ್ ಆಯ್ಕೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ದಳಪತಿಗಳಿಗೆ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಆಹ್ವಾನವನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತದ್ದು. ಮುಂದಿನ ವಾರ ಅಥವಾ ಮುಂದಿನ ವಾರದಲ್ಲಿ ಏನು ದಳಪತಿಗಳು ದೆಹಲಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರುವಂತಹ 28 ಕ್ಷೇತ್ರಗಳ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಳ್ತಾರೆ. ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಎಲ್ಲಿ ನಿಲ್ಬೇಕು, ಎಲ್ಲಿ ನಿಂತರೆ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಒಂದು ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ದಳಪತಿಗಳು ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚೆ ಮಾಡುವಂತದ್ದು. ಇನ್ನು ಈಗಾಗಲೇ ಏನು ಹಾಸನ ಮಂಡ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಏನಂದ್ರೆ ಹಾಸನದಲ್ಲಿ ಪ್ರೀತಮ್ ಗೌಡರು ಬಿಜೆಪಿಗೆ ಸೀಟ್ ಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇನ್ನು ಮಂಡ್ಯ ವಿಚಾರವಾಗಿ ಸುಮಲತಾ ಆಗಿರ್ಬೋದು, ಜೊತೆಗೆ ಕೆ.ಸಿ. ನಾರಾಯಣಗೌಡರು ಇವರಿಬ್ಬರು ಕೂಡ ಮಂಡ್ಯ ಕ್ಷೇತ್ರವನ್ನು ಕೂಡ ಬಿಜೆಪಿಗೆ ಪಡೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಗೊಂದಲಗಳು ಕೂಡ ಮುಂದುವರಿತದೆ. ಈ ಎಲ್ಲಾ ಗೊಂದಲಗಳಿಗೆ ತೆರೆ ಹಾಕ್ಬೇಕಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಈ ಒಂದು ದಳಪತಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಸೀಟು ಹಂಚಿಕೆ ಜೊತೆಗೆ ಅಭ್ಯರ್ಥಿಗಳು ಯಾರು ಆದ್ರೆ ಗೆಲ್ಲುವಂತ ಅವಕಾಶಗಳು ಹೆಚ್ಚಿದೆ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಿನ ವಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ದಳಪತಿಗಳು ಮಹತ್ವದ ಸಭೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ನಿನ್ನೆ ಕೂಡ ಸುಮಲತಾ ಅವರು ಹೇಳಿರುವಂತದ್ದು ಮಂಡ್ಯವನ್ನ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಳ್ಳೋದಿಲ್ಲ, ನಾನು ಮಂಡ್ಯದಲ್ಲೇ ಇರ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಈ ಒಂದು 2 ಕ್ಷೇತ್ರಗಳೇನಿದೆ ದಳಪತಿಗಳ ಭದ್ರಕೋಟೆ, ಈ ಕೋಟೆಯಲ್ಲಿ ಸಾಕಷ್ಟು ಕೋಲಾಹಲ ಕೂಡ ಆಗ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಈ ಒಂದು ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.